ನಮಸ್ತೆ ಸ್ನೇಹಿತರೆ, ವೆಲ್ನೆಸ್ ವಿಂಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತು ನಾವು ಮಾತನಾಡಲಿರುವ ವಿಷಯ ಸ್ವಲ್ಪ ವಿಚಿತ್ರ ಅನಿಸ್ಬಹುದು. ಅದೇನೆಂದರೆ ಸೋಲನ್ನು ಸಂಭ್ರಮಿಸುವುದು. ನಿಮಗೆ ಅನಿಸ್ಬೋದು ಗೆಲುವನ್ನು ಸಂಭ್ರಮಿಸೋದರಲ್ಲಿ ಅರ್ಥ ಇದೆ, ಆದರೆ ಸೋಲನ್ನು ಯಾಕೆ ಸಂಭ್ರಮಿಸಬೇಕು? ಆದರೆ ಸ್ವಲ್ಪ ಆಳವಾಗಿ ಯೋಚಿಸಿ ನೋಡಿ. ಸೋಲು ಎಂದರೆ ಅದು ಬರೀ ಸೋಲಲ್ಲ, ಅದೊಂದು ಅನುಭವ, ಅದು ಕಲಿಕೆ, ಅದು ಪಾಠ. ನಾವು ಮಾಡುವ ಕೆಲಸದಲ್ಲಿ ಸೋಲಬಹುದು, ನಾವು ಆರಂಭಿಸುವ ವ್ಯವಹಾರದಲ್ಲಿ ಸೋಲಬಹುದು, ನಮ್ಮ ಶಿಕ್ಷಣದಲ್ಲಿ ಸೋಲಬಹುದು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸೋಲಬಹುದು, ಸಂಬಂಧಗಳಲ್ಲಿ ಕೂಡ ಕೆಲವೊಮ್ಮೆ ಸೋಲಬಹುದು. ಆದರೆ ಈ ಸೋಲು ನಮ್ಮ ಜೀವನದ ಅಂತ್ಯವಲ್ಲ. ನಿಜವಾದ ಸೋಲು ಯಾವುದು ಗೊತ್ತಾ? ಭಯಪಟ್ಟು ಯಾವುದೇ ಪ್ರಯತ್ನ ಮಾಡದೇ ಇರೋದು, ಪ್ರಯತ್ನಿಸದೆ ಕನಸುಗಳನ್ನ ಸಮಾಧಿ ಮಾಡೋದು, ಜನ ಏನು ಹೇಳ್ತಾರೋ ಎಂದು ಹಿಂದೆ ಸರಿಯೋದು, ನನಗೆ ಆಗಲ್ಲ ಎಂದು ನಮ್ಮನ್ನು ನಾವು ನಂಬದೇ ಇರೋದು, ಅದೇ ನಿಜವಾದ ಸೋಲು. ಸ್ನೇಹಿತರೆ, ಒಂದು ಮಗು ನಡೆಯಲು ಕಲಿಯುವಾಗ ಎಷ್ಟು ಬಾರಿ ಬೀಳುತ್ತೆ? 10 ಬಾರಿ, 20 ಬಾರಿ. ಆ ಮಗು ಯೋಚಿಸುತ್ತಾ, ನಾನು ಬೀಳುತ್ತಿದ್ದೇನೆ, ನಡೆಯೋದು ನನಗೆ ಬರೋದಿಲ್ಲ, ಇನ್ನು ಪ್ರಯತ್ನಿಸೋದಿಲ್ಲ ಅಂತ? ಖಂಡಿತ ಇಲ್ಲ. ಅದು ಮತ್ತೆ ಎದ್ದು ನಿಲ್ಲುತ್ತೆ, ಮತ್ತೆ ಪ್ರಯತ್ನಿಸುತ್ತೆ. ಏಕೆಂದರೆ ಅದು ಸೋಲನ್ನು ಸೋಲಾಗಿಯೇ ನೋಡಲ್ಲ, ಅದು ಕಲಿಕೆಯ ಭಾಗ ಎಂದು ನೋಡುತ್ತೆ. ಆದರೆ ದೊಡ್ಡವರಾದ ಮೇಲೆ ನಾವು ಸ್ವಲ್ಪ ಒಂದು ಸೋಲು ಬಂದ ತಕ್ಷಣ ನನ್ನಿಂದ ಆಗಲ್ಲ, ನನ್ನ ಅದೃಷ್ಟವೇ ಹೀಗಿದೆ, ಇದು ನನಗೆ ಅಲ್ಲ ಎಂದು ನಿರ್ಧಾರ ತೆಗೆದುಕೊಳ್ತೇವೆ. ರೂಮಿಯವರು ಒಂದು ಅದ್ಭುತವಾದ ಮಾತು ಹೇಳ್ತಾರೆ ಸ್ನೇಹಿತರೆ, ಗಾಯವಾದ ಜಾಗದಲ್ಲೇ ಬೆಳಕು ನಿಮ್ಮೊಳಗೆ ಪ್ರವೇಶಿಸುತ್ತೆ ಅಂತ. ನಮ್ಮ ನೋವುಗಳು, ನಮ್ಮ ಸೋಲುಗಳು ನಮ್ಮನ್ನು ಒಡೆಯಲು ಬರುವುದಿಲ್ಲ, ಅವು ನಮ್ಮನ್ನು ಹೊಸದಾಗಿ ರೂಪಿಸಲು ಬರುತ್ತೆ. ಕೆಲವೊಮ್ಮೆ ಜೀವನ ನಮಗೆ ಬೇರೆ ದಾರಿಯನ್ನು ತೋರಿಸಲು ಸೋಲಿನ ರೂಪದಲ್ಲಿ ಬರ್ತವೆ. ಒಂದು ನಿಜ ಜೀವನದ ಉದಾಹರಣೆಯನ್ನು ನೋಡೋಣ. ನೀವೊಂದು ವ್ಯವಹಾರ ಅಥವಾ ಒಂದು ವ್ಯಾಪಾರವನ್ನು ಶುರು ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ. ನಿಮ್ಮ ಎಲ್ಲ ಉಳಿತಾಯ ಮಾಡಿ ಒಂದು ವ್ಯವಹಾರನ ಪ್ರಾರಂಭ ಮಾಡಿದ್ದೀರಿ, ಆದರೆ ಅದು ಯಶಸ್ವಿಯಾಗಿ ಆಗಲ್ಲ. ನಿಮಗೆ 2 ಆಯ್ಕೆಗಳಿವೆ. ಮೊದಲನೆಯದು, ನಾನು ಸೋತೆ, ಇನ್ನು ಜೀವನದಲ್ಲಿ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋದಿಲ್ಲ ಅಂತ ಸುಮ್ಮನೆ ಇರೋದು. ಎರಡನೇದು, ಈ ಅನುಭವ ನನಗೆ ಏನು ಕಲಿಸಿತ್ತು, ಇದನ್ನು ನಾನು ಕಲಿತಂಥ ಪಾಠ ಏನು, ನಾನು ಎಲ್ಲಿ ತಪ್ಪು ಮಾಡಿದೆ, ನನಗೆ ಯಾರ ಸಹಾಯ ಬೇಕು, ಮುಂದಿನ ಬಾರಿ ಹೇಗೆ ಉತ್ತಮವಾಗಿ ಮಾಡಬಹುದು ಎಂಬ ಪ್ರಶ್ನೆಗಳನ್ನು ಕೇಳಿಕೊಳ್ಳುವಂಥದ್ದು. ಮೊದಲನೇ ಆಯ್ಕೆ ನಿಮ್ಮನ್ನು ನಿಲ್ಲಿಸುತ್ತೆ, ಎರಡನೇ ಆಯ್ಕೆ ನಿಮ್ಮನ್ನು ಬೆಳೆಸುತ್ತೆ. ಸ್ನೇಹಿತರೆ, ಸೋಲು ಎಂದರೆ ದೇವರು ನಿಮ್ಮನ್ನು ಕತೆ ಮುಗಿಸಿದ್ದಾರೆ ಅಂತ ಅಲ್ಲ. ನೀವು ಸೋತಾಗ ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಏನು ಕಲಿತೆ, ನಾನು ಇನ್ನೇನು ಉತ್ತಮವಾಗಿ ಮಾಡಬಹುದು, ನಾನು ಯಾರ ಸಹಾಯವನ್ನು ಪಡೆಯಬಹುದು, ಈ ಅನುಭವ ನನ್ನನ್ನು ಹೇಗೆ ಬಲಿಷ್ಠನಾಗಿ ಮಾಡುತ್ತಿದೆ. ಈ ಪ್ರಶ್ನೆಗಳು ನಿಮ್ಮ ಸೋಲನ್ನು ಶಕ್ತಿಯಾಗಿ ಪರಿವರ್ತಿಸುತ್ತೆ. ಸ್ನೇಹಿತರೆ, ಒಂದು ಸುಂದರವಾದ ಉಲ್ಲೇಖ ಇದೆ, ಗೆಲುವು ಶಾಶ್ವತ ಅಲ್ಲ, ಸೋಲು ಮಾರಕ ಅಲ್ಲ, ಮುಂದುವರಿಯುವ ಧೈರ್ಯವೇ ಮುಖ್ಯ. ಆದ್ದರಿಂದ ಇವತ್ತು ನಿಮ್ಮ ಜೀವನದ ಯಾವುದಾದ್ರೂ ಸೋಲು ಇದ್ದರೆ ಅದನ್ನು ನೋಡಿ ನಾಚಿಕೆ ಪಡಬೇಡಿ, ಅದನ್ನು ಮರೆಮಾಚಬೇಡಿ, ಅದನ್ನು ಸಂಭ್ರಮಿಸಿ, ಸೆಲೆಬ್ರೇಟ್ ಮಾಡಿ. ಯಾಕೆಂದರೆ ನೀವು ಪ್ರಯತ್ನಿಸಿದ್ದೀರಿ, ನೀವು ಮೈದಾನಕ್ಕೆ ಇಳಿದಿದ್ದೀರಿ, ನೀವು ಕನಸು ಕಾಣುವ ಧೈರ್ಯ ಮಾಡಿದ್ದೀರಿ, ನೀವು ಮತ್ತೆ ಎದ್ದು ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದೀರಿ. ನೀವು ನಡೆಯಲು ಆರಂಭಿಸಿದಾಗಲೇ ದಾರಿ ಕಾಣಿಸ್ಕೊಳ್ಳೋದು. ಹಾಗಾಗಿ ಸ್ನೇಹಿತರೆ, ಬೀಳೋದಕ್ಕೆ ಹೆದರಬೇಡಿ, ಸೋಲೋದಕ್ಕೆ ಹೆದರಬೇಡಿ, ಪ್ರಯತ್ನಿಸದೆ ಇರೋದಕ್ಕೆ ಮಾತ್ರ ಹೆದರಿ. ಸೋಲನ್ನು ಸಂಭ್ರಮಿಸಿ, ಪಾಠವನ್ನು ಸ್ವೀಕರಿಸಿ, ಮತ್ತೆ ಎದ್ದು ನಿಲ್ಲಿ. ಯಾಕೆಂದರೆ ನಿಮ್ಮ ಕತೆ ಇನ್ನೂ ಮುಗಿದಿಲ್ಲ, ನಿಮ್ಮ ಅತ್ಯುತ್ತಮ ಅಧ್ಯಾಯಗಳು ಇನ್ನೂ ಬರೆಯಬೇಕಾಗಿದೆ. ಧನ್ಯವಾದಗಳು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಮತ್ತು ಇಂಥ ಜೀವನವನ್ನು ಸಮೃದ್ಧಗೊಳಿಸುವ ವಿಚಾರಗಳಿಗಾಗಿ ವೆಲ್ನೆಸ್ ವಿಂಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.